ಒಂದು ದೇಶ ಒಂದು ಚುನಾವಣೆ ಯಾವತ್ತಿಂದ ನಡೆಸುವಂಥದ್ದು ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಒಂದೇ ಪಾರ್ಟಿ ಇರುತ್ತೆ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುತ್ತೆ. ಆಮೇಲೆ ಕಾಸ್ಟ್ ಆಫ್ ಎಲೆಕ್ಷನ್ ಖರ್ಚು ಕಡಿಮೆ ಆಗುತ್ತೆ. ಎಷ್ಟೋ ಜನ ಫಾರಿನಿಂದ ವೋಟ್ ಮಾಡೋಕ್ಕೂ ಸಹ ಇಲ್ಲಿ ಬರ್ತಾರೆ. ಸೊ ಅಲ್ಲಿಲ್ಲದೆ ಕೋಟ್ಯಾಂತರ ರೂಪಾಯಿ ಹಣಕಾಸು ಏನೈತೆ ಅದು ಇಂಪಾರ್ಟೆಂಟು. ಅಪೋಸಿಷನ್ ಪಾರ್ಟಿಯವರು ಮಾತ್ರ ಇದನ್ನು ಅಲ್ಗಳಿತಾ ಇರೋದು, ಇದು ಮಾಡೋಕ್ಕಾಗಲ್ಲ ಅಂತ. ಇಲ್ಲಿಂದ ಅಲ್ಲಿಗಾರೋದು, ಅಲ್ಲಿಂದ ಇಲ್ಲಿಗಾರೋದು ಅವೆಲ್ಲ ಇರಲ್ವಲ್ಲ. ಇವರು ಒನ್ ನೇಷನ್ ಒಂದು ಇದು ಮಾಡಿದಾಗ ಇವ್ರು ಏನಾರು ವಾಪಸ್ ತಗೊಂಡ್ರೆ ಬೈ ಎಲೆಕ್ಷನ್ ಮಾಡಲೇಬೇಕಾಗತ್ತೆ. ಅವಾಗ ಮತ್ತೆ ಹಣ ಖರ್ಚು ಆಗೇ ಆಗುತ್ತೆ. ಆರ್ಥಿಕವಾಗಿ ಈ ಒಂದು ಸಂಕಷ್ಟನ ಹೆದರಿಸಬೇಕಾಗತ್ತೆ. ಒಂದೊಂದು ಇಶ್ಯೂ ಒಂದೊಂದು ರಾಜ್ಯಗಳಲ್ಲಿ ಎಲೆಕ್ಷನ್ ನಡೀಬೇಕಾದ್ರೆ ಒಂದೊಂದು ಇಶ್ಯೂ ಆಗುತ್ತೆ. ಇದೊಂದು ಜಾರಿ ಮಾಡಬೇಕಾದ್ರೆ ಪ್ರತಿ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳನ್ನ ಕರೆದು ಅವ್ರ ಒಪಿನಿಯನ್ ತೊಗೊಬೇಕಾಗುತ್ತೆ. ರಾಮ ಮಂದಿರ ಕಟ್ಟೋಕ್ಕೆ ಸಾವಿರಾರಲ್ಲ ಕೋಟ್ಯಾಂತರ ಜನ ಕಟ್ಟೋಕ್ಕಾಗಲ್ಲ, ಅದು ಮಾಡೋಕ್ಕಾಗಲ್ಲ. ನಮ್ಮವರೇ ನಾನು ಹೇಳ್ತಾ ಇರೋದು, ನಮ್ಮ ಒಂದು ಧರ್ಮದವರೇ ಹೇಳ್ತಾ ಇದ್ರು ಕಟ್ಟೋಕ್ಕಾಗಲ್ಲ ಅಂತ. ನಡೆಸಲಿಲ್ವಾ? ಪ್ರಧಾನಮಂತ್ರಿ ಆದಂಥ ಮೋದಿಯವರು ಇವತ್ತು ನಮಗೆ ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ. ಪ್ರಧಾನಿ ನರೇಂದ್ರ ಮೋದಿಯವರು ಯಶಸ್ವಿಯಾಗಿ 100 ದಿನಗಳ ಕಾಲ ಆಡಳಿತನ ನಡೆಸಿದ್ದಾರೆ. ಇದ್ರ ಬೆನ್ನಲ್ಲೇ ಒಂದು ಏಕಕಾಲದಲ್ಲಿ ಚುನಾವಣೆ ಆಗಬೇಕು ಅಂತ ಹೇಳಿ ಘೋಷಣೆ ಸಹ ಮಾಡಿದ್ದಾರೆ. ಆ ಏಕಕಾಲದಲ್ಲಿ ಚುನಾವಣೆ ಆಗೋದು ನಿಜಕ್ಕೂ ಸಾಧ್ಯ ಇದೆಯಾ? ಅಂದರೆ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋ ಏನು ಈ ಕಾನ್ಸೆಪ್ಟ್ ಇದೆ, ಇದು ನಿಜವಾಗ್ಲೂ ವರ್ಕೌಟ್ ಆಗುತ್ತಾ ಅನ್ನೋದು ಸಾಕಷ್ಟು ಗೊಂದಲಗಳಿದೆ. ಬನ್ನಿ ಇದ್ರ ಬಗ್ಗೆ ನಮ್ಮ ಜನ ಏನು ಹೇಳ್ತಾರೆ ಅಂತ ಅವ್ರ ಬಳಿನೇ ಕೇಳ್ಕೊಂಡು ಬರೋಣ. ಇದು ನಮ್ಮ ಪ್ರಜಾಪ್ರಭುತ್ವದ ದೇಶ ಇದು ನಮ್ಮದು. ಆಮೇಲೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಬಲಿಷ್ಠವಾದಂಥ ಸಂವಿಧಾನ ಇರೋಂಥದ್ದು ಮತ್ತು ಪ್ರಜಾಪ್ರಭುತ್ವ ಇರೋಂಥ ಒಕ್ಕೂಟದ ವ್ಯವಸ್ಥೆ ಇರೋಂಥ ನಮ್ಮ ದೇಶ. ಈ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆ ಅನ್ನೋದು ನಮ್ಮ ಸಂಪ್ರದಾಯ. ಅಂದರೆ ಭಾಷೆ, ರಾಜ್ಯಗಳು ಮತ್ತು ಬೇರೆ ಬೇರೆ ಪಕ್ಷಗಳು, ಆಮೇಲೆ ಬೇರೆ ಬೇರೆ ಚುನಾವಣೆಗಳು ಈ ರೀತಿಯಾಗೆಲ್ಲ ಇದ್ದಾವೆ. ಒಂದು ಗ್ರಾಮ ಪಂಚಾಯತಿಯಿಂದ ಹಿಡಿದು ಲೋಕಸಭಾ ಚುನಾವಣೆ ತನಕನೂ ಕೂಡ ನಡೀತಕ್ಕಂಥ ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ವ್ಯವಸ್ಥೆ ಇದೆ. ಈ ವ್ಯವಸ್ಥೆಯಲ್ಲಿ ನಾವು ಏಕಕಾಲಕ್ಕೆ ಎಲ್ಲ ಚುನಾವಣೆಯನ್ನು ನಡೆಸ್ತೀವಿ ಅಂತಕ್ಕಂಥದ್ದು ಕಷ್ಟಕರವಾಗ್ತದೆ. ಯಾಕಂತ ಹೇಳಿದ್ರೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ಸರ್ಕಾರಗಳಿರ್ತವೆ, ದೇಶದಲ್ಲಿ ಒಂದು ರೀತಿಯ ಸರ್ಕಾರ ಇರ್ತದೆ, ರಾಜ್ಯದಲ್ಲಿ ಒಂದು ರೀತಿಯ ಸರ್ಕಾರ ಇರ್ತದೆ, ಮಹಾನಗರ ಪಾಲಿಕೆಯಲ್ಲಿ ಒಂದು ಸರ್ಕಾರ ಒಂದು ಆಡಳಿತ ಇರ್ತದೆ, ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಇಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲೂ ಕೂಡ ಒಂದು ವ್ಯವಸ್ಥೆ ಇರುತ್ತೆ. ಏನಿಲ್ಲ, ಈಗ ಉದಾಹರಣೆಗೆ ನಮ್ಮ ಬೆಂಗಳೂರದಲ್ಲೇ ತಗೊಳ್ಳಿ, ನಮ್ಮ ರಾಜ್ಯದಲ್ಲೇ ತಗೊಳ್ಳಿ, ಈಗೆಲ್ಲ ಚುನಾವಣೆಗಳು ನಡೆದಿದೆ. ವಿಧಾನಸಭಾ ಚುನಾವಣೆ ನಡೆದಿದೆ, ಲೋಕಸಭಾ ಚುನಾವಣೆ ನಡೆದಿದೆ, ಮಹಾನಗರ ಪಾಲಿಕೆ ಚುನಾವಣೆ ಇಲ್ಲ, ತಾಲೂಕ್ ಪಂಚಾಯಿತಿ ಚುನಾವಣೆ ಇಲ್ಲ, ಜಿಲ್ಲಾ ಪಂಚಾಯತ್ ಚುನಾವಣೆ ಇಲ್ಲ. ಈ ಚುನಾವಣೆಗಳನ್ನ ಯಾವ ರೀತಿ ನಡೆಸ್ತೀರಿ ನೀವು? ಹೆಂಗೆ ಒಂದು ಚುನಾವಣೆ ಒಂದು ದೇಶ ಅಂತ ಹೇಳೋಕ್ಕಾಗುತ್ತೆ? ಈಗ ಯಾವುದೋ ಒಂದು ರಾಜ್ಯದಲ್ಲಿ ಯಾವುದೋ ಒಂದು ಈಗೇನಾಗಿದೆ ಅಂದರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ, ಸಂವಿಧಾನದಲ್ಲಿ ಅದಕ್ಕೆ ಒತ್ತು ಕೊಟ್ಟು ನಡೀತಕ್ಕಂಥ ಸರ್ಕಾರಗಳು ಭಾಳ ಕಡಿಮೆ. ಯಾಕಂತಂದರೆ ಎಲ್ಲವನ್ನೂ ಕೂಡ ಷಡ್ಯಂತ್ರಗಳು, ರಾಜಕೀಯ ಹುನ್ನಾರಗಳು, ಸರ್ಕಾರ ಬೀಳಿಸ್ತಕ್ಕಂಥದ್ದು, ಇನ್ನೊಂದು ಸರ್ಕಾರಗಳನ್ನ ರಚನೆ ಮಾಡ್ತಕ್ಕಂಥದ್ದು ಇವೆಲ್ಲವೂ ಇರ್ತದೆ. ಈಗ ಯಾವುದೋ ಒಂದು ಉದಾಹರಣೆಗೆ, ಈಗ ಯಾವುದೋ ಒಂದು ರಾಜ್ಯದಲ್ಲಿ ಆ ಸರ್ಕಾರವನ್ನು ಅಸ್ಥಿರಗೊಳಿಸಿ ಮತ್ತೆ ಚುನಾವಣೆಗೆ ಹೋಗೋಂಥ ಸಂದರ್ಭ ಮಾಡಿದಾಗ ಯಾವ ರೀತಿಯಾಗಿ ಒಂದು ದೇಶ ಒಂದು ಚುನಾವಣೆ ಅಂತ ನಡೆಸೋಕ್ಕಾಗುತ್ತೆ? ಈಗ ಒಂದು ದೇಶ ಒಂದು ಚುನಾವಣೆ ಯಾವತ್ತಿಂದ ನಡೆಸೋವಂಥದ್ದು? ಈಗಾಗಲೇ 1 ವರ್ಷ ಕಾಲ ಆಗಿರ್ತದೆ ಚುನಾವಣೆ ನಡೆದು, ಮತ್ತೆ ತಿರುಗಿ ಇನ್ನೊಂದು ವರ್ಷಕ್ಕೆ ಏಕಕಾಲಕ್ಕೆ ಚುನಾವಣೆ ನಡೆಸ್ತೀವಿ ಅಂತಂದಾಗ ಅದು ಹಣ ವ್ಯಯ ಆಗಲ್ವಾ? ಅದನ್ನು ಕೂಡ ದೇಶದಲ್ಲಿ ಎಲ್ಲ ಥರದ ಒಂದು ವಂಚಿತರಾಗುವಂಥ ಸಂದರ್ಭ ಇರ್ತದಲ್ವ. ಹಾಗಾಗಿ ಒಂದು ದೇಶ ಒಂದು ಚುನಾವಣೆ ನಡೆಸೋದಕ್ಕೆ ಭಾಳ ಕಷ್ಟ ಇದೆ. ಅದು ನಡೆಸೋವಂಥದ್ದು ಕೂಡ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಇವತ್ತು ಒತ್ತಾಯಪೂರ್ವಕವಾಗಿ ಮಾಡ್ಬೋದು, ಅದನ್ನು ಪ್ರಜಾಪ್ರಭುತ್ವದಲ್ಲಿ ಅವ್ರದ್ದೇ ಆದಂಥ ರಾಜ್ಯಗಳು ನಾನು ಹೇಳ್ದಲ್ಲ ಆಗಲೇ, ವಿವಿಧತೆಯಲ್ಲಿ ಏಕತೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ಸರ್ಕಾರಗಳಿರ್ತವೆ, ಒಂದೊಂದು ಚುನಾವಣೆ ಇರ್ತದೆ. ಈಗ ಲೋಕಸಭಾ ಚುನಾವಣೆ ಇಡೀ ದೇಶದಲ್ಲಿ ಒಂದು ಬಾರಿ ಚುನಾವಣೆ ನಡೀತದೆ. ಅದೇ ರೀತಿಯಲ್ಲಿ ಎಲ್ಲ ರಾಜ್ಯಗಳು ಸೇರಿ ಲೋಕಸಭಾ ಚುನಾವಣೆ ಜೊತೆಗೆ ನಡಿಬೇಕು ಅನ್ನೋದು ಕೂಡ ಕಷ್ಟಕರವಾಗ್ತದೆ. ಹಾಗಾಗಿ ಇದು ಸಾಧ್ಯವಾಗಲಾರ್ದು ಅಂತ ನನ್ನ ಅನಿಸಿಕೆ. ಓನ್ಲಿ ನ್ಯಾಷನಲೈಸ್ ಪಾರ್ಟಿ ಉಳಿತಾರೆ. MP ಟು ಗ್ರಾಮ ಪಂಚಾಯತ್ವರೆಗೂ ಒಂದೇ ಪಾರ್ಟಿ ಇರುತ್ತೆ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುತ್ತೆ. ಆಮೇಲೆ ಕಾಸ್ಟ್ ಆಫ್ ಎಲೆಕ್ಷನ್ ಖರ್ಚು ಕಡಿಮೆ ಆಗುತ್ತೆ. ಎಲೆಕ್ಷನ್ಗೋಸ್ಕರನೇ ಓಡಾಡಬೇಕು, ಅವೆಲ್ಲ ಕಡಿಮೆ ಆಗುತ್ತೆ. ಅಟ್ ಎ ಟೈಮ್ ಆಗೋದ್ರಿಂದ ಅಟ್ಲೀಸ್ಟ್ 7 times 8 times ಟರ್ನ್ ಮಾಡೋದ್ರಿಂದ
ಎಲೆಕ್ಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಜನ ಕಡಿಮೆ ಆಗುತ್ತೆ. ಒನ್ಸ್ ಫಾರ್ 5 ಇಯರ್ಸ್ಗೆ ಒಂದೇ ಸಲ ಆಗುತ್ತೆ. ಆಮೇಲೆ ಡೆವಲಪ್ಮೆಂಟ್ಗೆ ಈಸಿ ಆಗುತ್ತೆ. ಈಗ ಒಂದ್ಸಲ ಈಗ ಆಂಧ್ರನಲ್ಲಿ ನಡೀತು, ಕರ್ನಾಟಕ ನಡೀತು, ತೆಲಂಗಾಣದಲ್ಲಿ ನಡೀತು, ಮಹಾರಾಷ್ಟ್ರಲ್ಲಿ ನಡೀತು. ಈಗ ಇದೇ ಒಂದು 5 ಇಯರ್ಸ್ ಇದೇ ನಡೀತಾ ಇರುತ್ತೆ. ಇದೆಲ್ಲ ಕಟ್ ಆಫ್ ಆಗುತ್ತೆ. ಆಮೇಲೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇರುತ್ತೆ. ಆಮೇಲೆ ಪಾರ್ಲಿಮೆಂಟಲ್ಲೂ 2 ಪಾರ್ಟಿ ಇರುತ್ತೆ. ಅದರಿಂದ ರೀಸನಬಲ್ ಪಾರ್ಟಿ ಎಲ್ಲ ಹೋಗುತ್ತೆ. ಇದೊಂದು ಒಳ್ಳೆಯದಾಗುತ್ತೆ ನನ್ನ ಅಭಿಪ್ರಾಯ ಅಷ್ಟೇ. ಸರ್, ಇವಾಗ ಇವಾಗ ಗ್ರಾಮ ಪಂಚಾಯತಿ ಎಲೆಕ್ಷನ್ಸು, ಲೋಕಸಭಾ ಎಲೆಕ್ಷನ್ಸು ಅಟ್ ಎ ಟೈಮ್ ನಡೆಯುತ್ತೆ ಅನ್ನೋದಾದ್ರೆ ಅದು ನಿಜಕ್ಕೂ ಸಾಧ್ಯ ಇದೆ? ಯಾಕಾಗಲ್ಲ? ವೈ ಇಟ್ಸ್ ನಾಟ್ ಪಾಸಿಬಲ್? ಅದಕ್ಕೆ ಎಲೆಕ್ಷನ್ ಕಮಿಷನ್ ಅವ್ರದ್ದು ಒಂದು ಟೀಮ್ ಇರುತ್ತೆ. ದೇ ಕ್ಯಾನ್ ಅರೇಂಜ್ ಇಟ್ ಅಲ್ವಾ? ಇದು ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ದೇ ನೋ ಹೌ ಟು ಅರೇಂಜ್ ದಟ್. MLA ಕ್ಯಾಂಡಿಡೇಟ್ಸ್ ಅಲ್ಲಿ ಸೋತ್ರೆ MLCಗೆ ನಿಂತ್ಕೊಳ್ಳೋರು ಇದ್ದಾರೆ. ಎಲ್ಲ ಅಟ್ ಎ ಟೈಮ್ ಆಗ್ಬಿಟ್ರೆ ಅವ್ರಿಗೂ ಕಷ್ಟ ಆಗುತ್ತೆ ಅಂತ. ಏನಕ್ಕೆ ಕಷ್ಟ? ಅದಕ್ಕೊಂದು ಸಿಸ್ಟಮ್ ಇರುತ್ತೆ, ಅದು ನಮಗೆ ಗೊತ್ತಾಗಲ್ಲ. ಅದೇನೋ ಯಾಕಂದರೆ ಬೇರೆ ದೇಶದಲ್ಲಿ ಮಾಡಿರ್ತಾರೆ, ಅದನ್ನ ಇಲ್ಲಿ ಕಾಪಿ ಮಾಡೋದು. ಅದೇ ಸೇಮ್ ಫಾರ್ಮುಲಾ ಇಲ್ಲಿ ಅಪ್ಲೈ ಆಗುತ್ತೆ. ಅದನ್ನ ನೋಡೇ ಇಲ್ಲಿ ಮಾಡೋದು. ಇಲ್ಲಿ ಇವರು ನ್ಯೂಲಿ ಕ್ರಿಯೇಟ್ ಮಾಡೋಕ್ಕಲ್ಲ. ಸಮ್ವೇರ್ ಇಲ್ಲಿ ಪಾಸಿಬಲ್ ಆಗಿರುತ್ತೆ, ಅದನ್ನೇ ಇಲ್ಲಿ ಕಾಪಿ ಮಾಡಿರ್ತಾರೆ ಅಷ್ಟೇ. ಅದು ಇನ್ನೇನಿಲ್ಲ. ಇದು ಎಲೆಕ್ಷನ್ ಮಾಡ್ತಾ ಇರೋದು ಒಂದು ಎಲೆಕ್ಷನ್ ಒನ್ ಟೈಮ್ ಅಂತ ಮಾಡ್ತಾರೆ. ಇದು ಭಾಳ ಒಳ್ಳೆಯ ಉಪಯೋಗ ಆಗ್ತದೆ. ಯಾಕಪ್ಪ ಅಂದರೆ ಲಕ್ಷಾಂತರ ಜನ 2 ದಿನಕ್ಕೆ ಎಲೆಕ್ಷನ್ ಮಾಡಕ್ಕೆ ಬರಬೇಕು. ಎಲ್ಲ ಊರಲ್ಲಿ ಇರ್ತಾರೆ. ಅವ್ರು ಹೋಗ್ಬೇಕಾದ್ರೆ ಅವರಿಗೆ ತೊಂದರೆ ಆಗ್ತದೆ. ನಾವು ಇವಾಗ ಬೆಂಗಳೂರಲ್ಲಿ ಇರ್ತೀವಿ, ಇಲ್ಲ ಫಾರಿನ್ನಲ್ಲಿ ಇರ್ತಾರೆ. ಅಲ್ಲಿಂದ ಒಂದೇ ದಿನ ಬಂದು ಅವರು 2 ಎಲೆಕ್ಷನ್ ಮಾಡಿ ಹೋಗ್ತಾರೆ. ಸೊ ಅಷ್ಟೇ ಜನ ಫಾರಿನಿಂದ ವೋಟ್ ಮಾಡೋಕ್ಕೂ ಸಹ ಇಲ್ಲಿ ಬರ್ತಾರೆ. ಸೊ ಅದಿಲ್ಲದೆ ಕೋಟ್ಯಾಂತರ ರೂಪಾಯಿ ಹಣಕಾಸು ಏನೈತೆ ಅದು ಇಂಪಾರ್ಟೆಂಟು. ಒಂದು ಎಲೆಕ್ಷನ್ ಬಂದರೆ 1000 ಕೋಟಿ ಖರ್ಚೈತೆ. 2 ಲಕ್ಷ ಅಂದರೆ ಇನ್ನೂ 1000 ಕೋಟಿ ಇದೆ. ಸೊ ಅದೆಲ್ಲ ಒಂದು ಸೇವಿಂಗ್ಸ್ ಆಗುತ್ತೆ. ಅದ್ರ ಬದಲು ಒಂದು ಸ್ಕೀಮ್ ಮಾಡಿ ಮಕ್ಕಳಿಗೆ ಆಗಲಿ, ಬಡ ಮಕ್ಕಳಿಗೆ ಒಂದು ಸ್ಕೀಮ್ ತರ್ಬೋದು. ಅದೆಲ್ಲ ಮಾಡಬೇಕು. ಇವಾಗ ಆದರೆ ಎಲ್ಲರಿಗೂ ಒಂದು ಉಪಯೋಗ ಆಗ್ತದೆ. ಒಂದೇ ಟೈಮ್ ಎಲೆಕ್ಷನ್ ಇಸ್ ವೆರಿ ಗುಡ್ ಫಾರ್ ದ ಹೋಲ್ ಇಂಡಿಯಾ. ಮೋದಿಯವರು ತೊಗೊಂಡಿರೋದು ಇದು ಒಂದು ನಿರ್ಧಾರ ಒಳ್ಳೆಯದೇ. ಇದಕ್ಕೆ ಭಾಳಷ್ಟು ಕಷ್ಟವೂ ಇದೆ. ಇದು ಇಂಪ್ಲಿಮೆಂಟ್ ಮಾಡೋದು ಅಷ್ಟು ಸುಲಭವಾಗಿ ಆಗೋದಿಲ್ಲ. ಭಾಳಷ್ಟು ಹರ್ಡಲ್ಸ್ ಇದೆ. ಬಟ್ ಇದೆಲ್ಲ ಒಂದು ರೀತಿ ಇವತ್ತು ಇವರು ಪ್ರಾರಂಭ ಮಾಡಿದ್ದಾರೆ. ಮುಂದಿನ 5 ವರ್ಷಗಳಲ್ಲಿ ಅದು ಒಂದು ಫಲ ಸಿಗ್ಬೋದು. ಈ ರೀತಿ ಮಾಡೋದ್ರಿಂದ ಒಳ್ಳೆಯದೇ ಇದು. ಬಟ್ ತಾವು ಹೇಳಿದಂಗೆ MP ನಿಂತ್ಕೊಂಡು ಸೋತ್ರೆ MLA ಆಗೋದಾಗಲಿ, MLC ಆಗೋದಾಗಲಿ, ಇಲ್ಲ ಬೇರೆ ಕಡೆ ಒಂದು ಕಡೆ ಎಲೆಕ್ಷನ್ ಕಂಟೆಸ್ಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಒಳ್ಳೆ ಕ್ಯಾಂಡಿಡೇಟ್ಸು ನಾವು ಎಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ಅದರಿಂದ MLAಗೆ ಅಂತ ನಿಂತ್ಕೋಬೇಕಂದಿರೋ ಕೆಲವು ಕ್ಯಾಂಡಿಡೇಟ್ಸ್ಗಳಿರ್ತಾರೆ. ಅವ್ರಿಗೆ MLA ಸೀಟ್ ಸಿಕ್ಕಿರಲ್ಲ. ಆಮೇಲೆ ಅವರು MLC ಟಿಕೆಟ್ಗೆ ಆಕಾಂಕ್ಷಿಯಾಗಿರ್ತಾರೆ, MP ಟಿಕೆಟ್ಗಳಿಗೆ ಆಕಾಂಕ್ಷಿಯಾಗಿರ್ತಾರೆ. ಈ ಥರ ಇದ್ದಾಗ ಅವ್ರ ಕನಸುಗಳು ಕೂಡ ಭಗ್ನ ಆಗುತ್ತೆ. ಹೌದು. ಅದರಿಂದ ಇದರಲ್ಲಿ ಸಾಧಕ ಬಾಧಕ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ನಿರ್ಧಾರ ಆಗುತ್ತೆ ಅಂದ್ಕೊಂಡು ನಂಬ್ತೀವಿ ನಾವು. ಸಾಧನೆ ಮಾಡಿದ್ದಾರೆ, ಆಗುತ್ತೆ. ಬಟ್ 80% ಒಪ್ಕೊಂಡಿದ್ದಾರೆ ಇದನ್ನು. 80% ಅಪೋಸಿಷನ್ ಪಾರ್ಟಿಯವರು ಮಾತ್ರ ಇದನ್ನು ಅಲ್ಗಳಿತಾ ಇರೋದು. ಇದು ಮಾಡೋಕ್ಕಾಗಲ್ಲ ಅಂತ. ಮಾಡೋಕ್ಕಾಗಲ್ಲ ಅನ್ನೋ ಮಾತಿಲ್ಲ, ಮಾಡ್ಬೋದು, ಟೈಮ್ ತೊಗೊಳುತ್ತೆ ಅಷ್ಟೇ. ಆಮೇಲೆ ನೀವು ಹೇಳಿದ್ರೆ 100 days ಟೈಮ್ ಇದೆ. 100 ದಿನದೊಳಗೆ ಮಾಡಬೇಕು ಎಲ್ಲ ಎಲೆಕ್ಷನ್ನು ಕೂಡ. ಇದಾಗಿ ಮತ್ತೆ ಎಲೆಕ್ಷನ್ ಏನು ಅನೌನ್ಸ್ಮೆಂಟ್ ಮಾಡ್ತಾರೆ, 100 ದಿನ ಟೈಮ್ ಇದೆ. ಅದ್ರಲ್ಲಿ ಮಾಡಬೇಕು, ಮಾಡೋಕ್ಕಾಗುತ್ತೆ. 100% ಇದು ಮಾಡಿದ್ರೆ ಒಳ್ಳೆಯದು ದೇಶಕ್ಕೆ. ಸರ್, ಈಗ MLA ಆಕಾಂಕ್ಷಿಗಳು, ಟಿಕೆಟ್ ಆಕಾಂಕ್ಷಿಗಳಿರ್ತಾರೆ. ಟಿಕೆಟ್ ಸಿಕ್ಕಿರಲ್ಲ. ಸೊ ಅವ್ರಿಗೊಂದು ಹೋಪ್ಸ್ ಇರುತ್ತೆ, MLCನೋ MPದೋ ಯಾವುದೋ ಒಂದು ಸಿಗುತ್ತೆ ಅಂತ. ಎಲ್ಲ ಒಟ್ಟಿಗೆ ಆದಾಗ ಕೂಡ ಕಷ್ಟ ಆಗುತ್ತೆ. ಅಂದರೆ ಈ ಸ್ಪರ್ಧೆ ಮಾಡೋರ ಸಂಖ್ಯೆ ಜಾಸ್ತಿ ಆಗುತ್ತೇನೋ ಅಂತ. ಅಲ್ಲ, ಸ್ಪರ್ಧೆ ಮಾಡೋರ ಸಂಖ್ಯೆ ಜಾಸ್ತಿ ಆದರೂ ಕೂಡ ನಿಮಗೆ ಒಂದು ಕ್ಲಿಯರ್ ಕಟ್ ಬಂದ್ಬಿಡುತ್ತಲ್ಲ. ಇಲ್ಲಿಂದ ಅಲ್ಲಿಗಾರೋದು, ಅಲ್ಲಿಂದ ಇಲ್ಲಿಗಾರೋದು ಅವೆಲ್ಲ ಇರಲ್ವಲ್ಲ. ಈಗ ನನಗೆ ಇದ್ರಲ್ಲಿ ಸೀಟ್ ಕೊಟ್ಟಿಲ್ಲ, ಆ ಪಾರ್ಟಿಗೆ ಹೋಗ್ತೀನಿ ಅನ್ನೋದೆಲ್ಲ ಇರ್ತಾಯಿತ್ತು. ಅವೆಲ್ಲ ತಪ್ಪೋಗ್ಬಿಡ್ತಲ್ಲ. ಅದು ನಿಮ್ಗೆ ಕ್ಲಿಯರ್ ಆಗಿಬಿಡುತ್ತಲ್ಲ. ಹಾಗೆ ಸಮಯ ಕೂಡ ಉಳಿಸ್ಬೋದು ಅನ್ನೋ. ಎಲ್ಲವೂ ಉಳಿಸ್ಬೋದು, ಫೈನಾನ್ಸ್ ಉಳಿಸ್ಬೋದು. ಎಲ್ಲದಕ್ಕಿಂತ ಸೆಮಿಕ್ಕಿಂತ ಫೈನಾನ್ಸ್ ಉಳಿತದಲ್ಲ. ಎಷ್ಟು ಫೈನಾನ್ಸ್ ಉಳಿಯುತ್ತೆ, ಕೋಟಿಗಟ್ಟಲೆ ಫೈನಾನ್ಸ್ ಉಳಿಯುತ್ತೆ. ಅದ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕಲ್ಲ. ಆಗುತ್ತೆ. ರಾಷ್ಟ್ರೀಯ ಪಕ್ಷಗಳು ಆಲ್ರೆಡಿ ಘೋಷಣೆ ಮಾಡೋದು ಪರ 5 ವರ್ಷಕ್ಕೊಂದ್ಸರಿ ಎಲೆಕ್ಷನ್ ನಡಿಬೇಕಾಗತ್ತೆ. ಎಲೆಕ್ಷನ್ ನಡಿಬೇಕಾದ್ರೆ ರಾಜ್ಯ ಸರ್ಕಾರಗಳಲ್ಲಿ ಇದು ವೇರಿಯೇಷನ್ ಇರುತ್ತೆ. ಈಗ ಅಲ್ಲಿ 5 ವರ್ಷ ಪೂರೈಸಿದಂಥ ಸರ್ಕಾರಗಳು ಬಂದಾಗ ಅದು ಕಂಪ್ಲೀಟ್ಲಿ 1 ಎಲೆಕ್ಷನ್ 1 ನೇಷನ್ಗೆ ಎಲೆಕ್ಷನ್ ಅಮೌಂಟ್ ಎಲ್ಲ ಸೇವ್ ಆಗ್ತಾ ಇರುತ್ತೆ. ನಾವು ಒಂದು ಸಾರಿಗೆ ಆರ್ಥಿಕವಾಗಿ ಯೋಚನೆ ಮಾಡೋದಾದರೆ ಎಲೆಕ್ಷನ್ನಲ್ಲಿ ತುಂಬ ಆರ್ಥಿಕ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ತುಂಬ ಹಣ ಪೋಲ್ ಆಗ್ತಾಯಿದೆ.
ಇಂಥ ಹಣನ ಸರಿದೂಗಿಸ್ಕೋಸ್ಕರ ಈ ಒಂದು ಎಲೆಕ್ಷನ್ನ ತಂದಿದ್ದಾರೆ. ಆದರೆ ಯಾವುದೋ ಒಂದು ಅಸಮರ್ಥವಾದ ಪಕ್ಷ ಬಂದು ಯಾವುದೋ ಬಲವಾಗಿರುವಂಥ ಪಕ್ಷಗಳನ್ನ ಸಪೋರ್ಟ್ ತಗೊಂಡು ಮಾಡಿದಾಗ ಒಂದು ಈಗ ನಮ್ಮ ಕೇಂದ್ರ ಸರ್ಕಾರ ಕೂಡ ಈಗ ಭದ್ರತೆ ಇಲ್ಲದಿರೋ ಸರ್ಕಾರ. ಯಾಕೆಂದರೆ ಮಿಶ್ರ ಸರ್ಕಾರ ಆಗಿದೆ. ಇವರು ಒನ್ ನೇಷನ್ ಒನ್ ಇದು ಮಾಡಿದಾಗ ಇವ್ರು ಏನಾರು ವಾಪಸ್ ತಗೊಂಡ್ರೆ ಬೈ ಎಲೆಕ್ಷನ್ ಮಾಡಲೇಬೇಕಾಗತ್ತೆ. ಅವಾಗ ಮತ್ತೆ ಹಣ ಖರ್ಚಾಗೇ ಆಗುತ್ತೆ. ಆರ್ಥಿಕವಾಗಿ ಈ ಒಂದು ಸಂಕಷ್ಟನ ಹೆದರಿಸಬೇಕಾಗತ್ತೆ. ಸೊ ಇದು ಇಲ್ಲಿ ಕುಂಠಿತವಾಗುವಂಥ ವಿಷಯಗಳು. ಸರ್, ಆದರೂ ಏಕಕಾಲದಲ್ಲಿ ಚುನಾವಣೆ ನಡೆಯೋದ್ರಿಂದ ನಾವು ಸಾಕಷ್ಟು ಹಣನ ಸೇವ್ ಮಾಡ್ಬೋದು, ಅದರಿಂದ ಅಭಿವೃದ್ಧಿ ಮಾಡ್ಬೋದು ಅಂತ ಹೇಳಿದ್ದಾರೆ. ಖಂಡಿತ ಅದು ಈ ಒಂದು ಪಾಯಿಂಟೇ ನಾನು ಹೇಳಿದ್ದು. ಒಂದೇ ಸಾರಿ ಎಲೆಕ್ಷನ್ ನಡೆದಾಗ ಏನಾಗುತ್ತೆ, ಎಲ್ಲ ಕಡೆನೂ ಅಷ್ಟೇ ಆಗುತ್ತೆ. 2 ಸಾರಿ ಆಗುವಂಥ ಖರ್ಚು 1 ಸಾರಿ ಆಗುತ್ತೆ. ಆದರೆ ಸರ್ಕಾರಗಳ ವೇರಿಯೇಷನ್ ಇದೆಯಲ್ಲ, 5 ವರ್ಷ ಸರ್ಕಾರ ಪೂರ್ಣಗೊಳ್ಳದೇ ಇರುವಂಥ ಕಡೆ 5 ವರ್ಷದ ಅವಧಿವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಬಲವಾಗಿ ಈಗ ನನ್ನ ಒಂದು ಸರ್ಕಾರ ಬೇರೆ ಇದೆ, ನಿಮ್ಮ ಸರ್ಕಾರ ಬೇರೆ ಇದೆ, ಅಲ್ಲೇನಾಗುತ್ತೆ ಬಲವಂತವಾಗಿ ಆಡಳಿತ ನಡೆಸಬೇಕಾಗತ್ತೆ. ರಾಜ್ಯಪಾಲರ ಆಡಳಿತ ಅಥವಾ ರಾಷ್ಟ್ರಪತಿ ಆಡಳಿತ ತರೋಕ್ಕಾಗೋದೇ ಇಲ್ಲ. ಅಂಥ ಕ್ಷಣದಲ್ಲಿ ಇದನ್ನು ಹೇಗೆ ಬದಲಾವಣೆ ಮಾಡೋಕ್ಕೆ ಸಾಧ್ಯ? ಅಥವಾ ಜನಗಳಿಗೆ ಯಾವ ರೀತಿ ನಾವು ಒಂದು ಒಳ್ಳೆಯ ಆಡಳಿತನ ಕೊಡೋಕ್ಕೆ ಸಾಧ್ಯ ಹೇಳಿ? ಈಗ ಟಿಕೆಟ್ ಆಕಾಂಕ್ಷಿಗಳ ಸ್ಪರ್ಧೆ ಕೂಡ ಜಾಸ್ತಿನೇ ಆಗತ್ತೆ ಏಕಕಾಲದಲ್ಲಿ ಬಂದರೆ. ಯಾರಿಗೆ ಕೊಡಬೇಕು ನಮ್ಮ ಪಕ್ಷದಿಂದ ಅನ್ನೋ ಒಂದು ತಲೆನೋವು ಕೂಡ ಜಾಸ್ತಿ ಬರ್ಬೋದೇನೋ ಈ ಸರ್ಕಾರಗಳಿಗೆ. 100ಕ್ಕೆ 100 ಸತ್ಯ ನಿಮ್ಮ ಮಾತು. ಏನಕ್ಕೆ ಅಂದರೆ ಆಕಾಂಕ್ಷಿಗಳು ಅವಾಗವಾಗ ಬರೋರಲ್ಲ, ಅವರು ಮೂಲತಃ ಬಂದು ಬೆಳೆದು ನಿಂತಿರೋರು. ಅವ್ರಿಗೇನಾರು ಆ ಪಕ್ಷದಲ್ಲಿ ಏನಾರು ಸೀಟ್ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಪಕ್ಷ ವಿರೋಧ ಪಕ್ಷನ ಆಯ್ಕೆ ಮಾಡ್ತಾರೆ. ವಿರೋಧ ಪಕ್ಷದಲ್ಲಿ ಸೀಟ್ ಸಿಕ್ಕಿಲ್ಲ ಅಂದರೆ ಪರ್ಯಾಯವಾಗಿ ಪ್ರಾದೇಶಿಕ ಪಕ್ಷಗಳನ್ನ ಅವರು ಬಳಸ್ಕೊತಾರೆ. ಸೊ ಪ್ರಾದೇಶಿಕ ಪಕ್ಷ ಅಥವಾ ಎಲ್ಲ ಒಂದು ಗೆಲುವು ಕೂದ್ರೆ ಏನೋ ಯಾವ ಪಕ್ಷಕ್ಕೆ ಹೋದ್ರೂ ಗೆದ್ದೇ ಗೆಲ್ಲತ್ತಂತೆ. ಹಾಗೆ ಸಿಗದೇ ಇರುವಂಥ ವ್ಯಕ್ತಿ ಪ್ರಾದೇಶಿಕ ಪಕ್ಷದಲ್ಲಿ ಹೋದಾಗ ಅವನ್ನ ರಾಷ್ಟ್ರೀಯ ಪಕ್ಷಗಳಿಗೆ ತಗೋಬೇಕಾಗತ್ತೆ. ಆವಾಗ ಸಪೋರ್ಟ್ ಮಾಡೋಕ್ಕಾಗಲ್ಲ ಅಂದಾಗ ನಾವೇನು ಮಾಡೋಕ್ಕೆ ಸಮ್ಮಿಶ್ರ ಸರ್ಕಾರಗಳು ಬರಬೇಕಾದ್ರೆ ಅಲ್ಲಿ ವಿರುದ್ಧವಾಗಿ ಏನಾರು ಆಯಿತು ಅಂದರೆ ಸರ್ಕಾರ ಮಾಮೂಲಿ ಕಾಲೆಳೆಯ ಇದು ನಡೆದಿರುತ್ತೆ. ಬೈ ಎಲೆಕ್ಷನ್ ಒಂದು ಇದು ಹೋಗುತ್ತೆ. ಬಿಕಾಸ್ ಏನೂ ಒಪ್ಕೊಂಡಿಲ್ಲ ಅಂದರೆ ರಾಜೀನಾಮೆ ಕೊಡಬೇಕಾಗತ್ತೆ ಆ ಪೋಸ್ಟ್ಗೆ. ಆಗ ಮತ್ತೆ ನಾವು ಎಲೆಕ್ಷನ್ ಮಾಡಲೇಬೇಕಾಗುತ್ತೆ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ನಾನು ಹೇಳಿದ ಥರ ಕುಂಠಿತ ಆಗುವಂಥ ವಿಷಯ ಆಗಿರುತ್ತೆ. ಅಂದರೆ ಇದು ಸಾಧ್ಯ ಆಗೋದಕ್ಕೆ ಸ್ವಲ್ಪ ಕಷ್ಟ ಇದೆ. ಅಂದರೆ ಇದು ಟೈಮ್ ತಗೊಳುತ್ತೆ. ಯಾವಾಗಲೂ ಒಂದು ನಮ್ಮ ಕಂಟ್ರಿನಲ್ಲಿ ಏನಾಗಿದೆ, ರೆವಲ್ಯೂಷನ್ ಆಗಬೇಕಾದ್ರೆ 20 ವರ್ಷಗಳು ಬೇಕು. 20 ಇಯರ್ಸ್ ಹಿಂದೆ ಮೊಬೈಲ್ ಬಂದದಕ್ಕೆ ಇವತ್ತು ಆ ಮೊಬೈಲ್ ಕ್ರಾಂತಿ ಆಗ್ತಾಯಿದೆ. ಏನೇ ಇರ್ಬೋದು, ಒಂದು ಆಡಿಯೋ ವಿಡಿಯೋ ಏನೇನೋ ಇವಾಗ ಗೊತ್ತಾಗ್ತಿದೆ ಅಲ್ಲ. ನೀವು ಮೀಡಿಯಾ ಕೂಡ ಅಷ್ಟು ಡೆವಲಪ್ ಆಗಿದೆ. ಮೊದಲೇನಾಗ್ತಿತ್ತು, ಪತ್ರಿಕೆಯಲ್ಲಿ ಬಂದರೆ ಬೆಳಗ್ಗೆ ಬಂದಿದ್ದು ಸಂಜೆ ಓದ್ಕೊತಿದ್ರು, ಏನೋ ನೆಮ್ಮದಿಯಾಗಿರ್ತಿದ್ರು ಅಥವಾ ಏನೋ ಒಂದು ಆಗ್ತಿತ್ತು, ಅಪ್ಡೇಷನ್ ಇರ್ತಿರಲಿಲ್ಲ. ಇವಾಗ ಏನಾಗಿದೆ, ಒಂದು ಕ್ಷಣದ ವಿಷಯ ಇಮಿಡಿಯೇಟ್ಲಿ ತಲುಪುವಂಥ ಒಂದು ಏನು ಸ್ಯಾಟಲೈಟು ಅಥವಾ ಇನ್ನೊಂದೆಲ್ಲ ಉಪಗ್ರಹಗಳು ಬಂದಿರೋದ್ರಿಂದ, ಸೊ ಉಪಯುಕ್ತ ಮಾಹಿತಿ ದೊರಕ್ತಾ ಇರೋದ್ರಿಂದ ಜನಗಳು ಚೇಂಜ್ ಕೇಳ್ತಾನೆ ಇರ್ತಾರೆ. ಖಂಡಿತ ಅದು ಆ್ಯಕ್ಚುಲಿ ಒನ್ ನೇಷನ್ ಒನ್ ಎಲೆಕ್ಷನ್ನು ಒಂದು ಒಳ್ಳೆ ಉದ್ದೇಶ ಇದೆ. ಒಳ್ಳೆ ಉದ್ದೇಶ ಅಂದರೆ ಈಗ ಈಗಿಂದು ಪ್ರತಿಯೊಂದು ನಿಮ್ಮ ದೇಶದಲ್ಲಿ ನೋಡ್ಕೊಳ್ಳಿ, ಪ್ರತಿಯೊಂದು ಒಂದೊಂದು ತಿಂಗಳಲ್ಲಿ ಒಂದೊಂದು ಎಲೆಕ್ಷನ್ಗಳು ನಡೀತಾ ಇರ್ತವೆ. ಬೈ ಎಲೆಕ್ಷನ್ಗಳಂತೆ, ಮತ್ತು ಲೋಕಲ್ ಬಾಡಿ ಎಲೆಕ್ಷನ್ಗಳಂತೆ, ಮತ್ತು ಒಂದು ಸ್ಟೇಟ್ ಎಲೆಕ್ಷನ್ ಅಂತೆ, ಆ ಥರದ ಎಲೆಕ್ಷನ್ಗಳಿದೆ. ಬಟ್ ಇದರಲ್ಲಿ ಮೆರಿಟ್ಸು ಮತ್ತು ಡಿಮೆರಿಟ್ಸ್ನು ನೋಡಬೇಕಾಗುತ್ತೆ. ನೀವು ಬರೀ ಈ ಒನ್ ನೇಷನ್ ಒನ್ ಎಲೆಕ್ಷನ್ನು ಮಾಡೋದ್ರಿಂದ ಬರೀ 2 ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳಿಗೆ ಅನುಕೂಲ ಆಗುತ್ತೆ ಹೊರತು ರಾಜ್ಯ ಸರ್ಕಾರಗಳಿಗೆ, ರಾಜ್ಯದಲ್ಲಿರೋಂಥ ರೀಜ್ನಲ್ ಪಾರ್ಟಿಗಳಿಗೆ ಖಂಡಿತ ಇದು ಎಫೆಕ್ಟ್ ಆಗುತ್ತೆ. ಹಾಗಾಗಿ ಇದು ತುಂಬ ಎಲ್ಲ ರಾಜಕೀಯ ಪಕ್ಷಗಳು ಆಲ್ಮೋಸ್ಟ್ ಅಪೋಸ್ ಮಾಡೋವಂಥ ಸಂದರ್ಭ. ಇಲ್ಲಿ ರಾಷ್ಟ್ರೀಯ ಪಕ್ಷಗಳು ಒಂದು ಅಜೆಂಡಾ ಇಟ್ಕೊಂಡು ಮಾಡಿರೋವಂಥ ಒಂದೇ ಒಂದು ಕಾರಣ ಇರ್ಬೋದು ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಐತೆ. ಹಾಗಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ನು ನೀವು ಮಾಡೋದಾದರೆ, ಈಗ ಬಿಫೋರು ಲೋಕಸಭಾ ಎಲೆಕ್ಷನ್ ಹಿಂದೆ ತೆಲಂಗಾಣ ಬೇರೆ 4-5 ತಿಂಗಳಿಂದ ಆದ ಎಲೆಕ್ಷನ್ಗಳು ಅವ್ರನ್ನ ಹೆಂಗೆ ಮತ್ತೆ ತಿರ್ಗಿ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ತೊಗೊಂಡಾಗ 4 ತಿಂಗಳು ಮಾತ್ರ ಕಂಪ್ಲೀಟ್ ಮಾಡಿರ್ತಾರೆ ಅಥವಾ 5 ತಿಂಗಳು 6 ತಿಂಗಳು ಮಾಡಿರ್ತಾರೆ. ಅವ್ರನ್ನ ಹೆಂಗೆ ಮತ್ತೆ ನೀವು ಅವ್ರನ್ನ ಜಾಯಿಂಟ್ ಮಾಡಿ ಅವ್ರು 4-5 ತಿಂಗಳು 6 ತಿಂಗಳು ಆಗಿರ್ತದೆ, ಇನ್ನೂ ಒಂದು 5 ವರ್ಷ ಕಂಪ್ಲೀಟ್ ಆಗಿರೋಲ್ಲ. ಅವ್ರನ್ನ ಮತ್ತೆ ನೀವು ಒಂದೇ ಎಲೆಕ್ಷನಲ್ಲಿ ಹೆಂಗೆ ಕಂಪ್ಲೀಟ್ ಮಾಡೋಗತ್ತೆ ಒಂದು. ಆಮೇಲೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಒಕ್ಕೂಟ ವ್ಯವಸ್ಥೆಯಲ್ಲಿ ತುಂಬ ಪೆಟ್ಟು ಬೀಳೋಂಥ ಸಾಧ್ಯತೆ ಇದೆ. ಯಾಕೆ ಅಂತಂದರೆ, ನೀವು ಒಂದೊಂದು ರಾಜ್ಯಗಳಲ್ಲಿ ಎಲೆಕ್ಷನ್ ನಡಿಬೇಕಾದ್ರೆ ಒಂದೊಂದು ಇಶ್ಯೂ ಆಗುತ್ತೆ. ಅದೇ ನೀವು ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡೋಕ್ಕೆ ಅಂತ ಹೋದರೆ ನೀವು ಅಲ್ಲಿ ನ್ಯಾಷನಲ್ ಇಶ್ಯೂಸೇ ಬೇರೆ ಇರ್ತದೆ, ಸ್ಟೇಟ್ ಇಶ್ಯೂಸೇ ಬೇರೆ ಇರುತ್ತೆ. ನೀವು 6 ತಿಂಗಳು ಕಳ್ಕೊಂಡ್ರೆ ಅದ್ರ ರಾಜಕೀಯ ಚಿತ್ರಣ, ಅದ್ರ ಎಲೆಕ್ಷನ್ ಚಿತ್ರಣನೇ ಬದಲಾಗಿರ್ತವೆ. ಅಂಥ ಸಂದರ್ಭದಲ್ಲಿ ಒಂದೇ ಟೈಮ್ ಎಲೆಕ್ಷನ್ ಮಾಡೋಕ್ಕೆ ಹೋದಾಗ ಆ ರಾಜ್ಯದ ಸಮಸ್ಯೆಗಳು ಕಳೆದೋಗ್ತವೆ. ನೀವು ನ್ಯಾಷನಲ್ದು ಅದು ಇದು ಅಂತಲೇ ಫೋಕಸ್ ಮಾಡಿದಾಗ ಹೋದಾಗ ಜನ ಏನು ಮಾಡ್ತಾರೆ ಅಂದರೆ, ನೀವು ನ್ಯಾಷನಲ್ಲು ರಾಜ್ಯದ್ದು ಕೆಲವರು 2 ಓಟು, ಒಂದು ವಿಧಾನಸಭೆಗೆ ಇನ್ನೊಂದು ಲೋಕಸಭೆಗೆ ಹಾಕಬೇಕು ಅಂತ ಅಂದಾಗ ಎರಡನ್ನೂ ಒಂದೇ ಪಕ್ಷಕ್ಕೆ ಹಾಕೋಂಥ ಸಾಧ್ಯತೆಯೂ ಇರುತ್ತೆ. ಆವಾಗ ರೀಜ್ನಲ್ ಪಾರ್ಟಿಗಳಿಗೂ ಸಮಸ್ಯೆ ಆಗುತ್ತೆ.
ಹೀಗಾಗಿ ರೀಜ್ನಲ್ ಪಾರ್ಟಿಗಳಿಗೆ ತುಂಬ ಕೊಡಲ್ಪೆಟ್ಟು ಬೀಳೋಂಥ ಸಾಧ್ಯತೆ. ಹಾಗಾಗಿ ಈಗಿರೋ ಸಂದರ್ಭದಲ್ಲಿ ಜಾರಿಗೆ ಆಗುತ್ತೋ ಇಲ್ವೋ, ಯಾಕೆಂದರೆ ಅವರು ಈಗ ಅಷ್ಟೇ ಲೋಕಸಭೆ ಎಲೆಕ್ಷನ್ ಸೆಂಟ್ರಲ್ನಲ್ಲಿ ಅವರೇನು ಫುಲ್ಲು ಮೆಜಾರಿಟಿ ಇಲ್ಲ. ಅವರು ಕೊಲೇಷನ್ ಗೌರ್ಮೆಂಟ್ ಮಾಡಿರೋದ್ರಿಂದ ಅವರು ರೀಜ್ನಲ್ ಪಾರ್ಟಿಗಳು ಸಪೋರ್ಟ್ ತೊಗೊಂಡಿದ್ದಾರೆ. ಯಾರು TDP ಮತ್ತು ಇವರು ನಿತೀಶ್ ಕುಮಾರ್ ಎಲ್ಲರೂ ಅವರು ಹೆಂಗೆ ಇವ್ರಿಗೆ ಸಪೋರ್ಟ್ ಮಾಡ್ತಾರೆ, ಈ ಬಿಲ್ಗೆ ಹೆಂಗೆ ಅವರು ಓಕೆ ಮಾಡ್ತಾರೆ ಅದನ್ನು ಕಾದು ನೋಡಬೇಕಾಗಿದೆ. ಹಾಗಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ನು. ಆಮೇಲೆ ಅವರು ಇದೊಂದು ಜಾರಿ ಮಾಡಬೇಕಾದ್ರೆ ಪ್ರತಿ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳನ್ನ ಕರೆದು ಅವ್ರ ಒಪಿನಿಯನ್ ತೊಗೊಬೇಕಾಗಿತ್ತು. ಯಾಕೆಂದರೆ ಇದು ಒಟ್ಟಿಗೆ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳದ್ದು ಮತ್ತು ದೇಶದ ಸೆಂಟ್ರಲ್ದು ಒಂದಕ್ಕೆ ಎಲೆಕ್ಷನ್ ಮಾಡ್ಬೇಕಾದ್ರೆ ಅವ್ರದ್ದು ಒಂದು ಒಪಿನಿಯನ್ ಕೇಳಬೇಕಾಯಿತು. ಕೇಳಿಲ್ಲ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದು ರಾಜಕೀಯ ಸಮರಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಯ್ತು. ಸರ್, ಹಾಗೆ ಈ ಥರ ಒನ್ ಎಲೆಕ್ಷನ್ ಒನ್ ನೇಷನ್ ಅಂತ ಮಾಡಿದಾಗ ನಾವು ಫಿನಾನ್ಷಿಯಲಿ ತುಂಬ ಸೇವ್ ಮಾಡ್ತೀವಿ ಅನ್ನೋದು ಕೂಡ ಅಲ್ಲ. ಹೌದು ಮೇಡಮ್, ಫೈನಾನ್ಷಿಯಲಿ ಅವ್ರಿಗೆ ಹೇಳೋದು ಕರೆಕ್ಟು, ಒಂದು ರೀತಿ ಕರೆಕ್ಟು ಫೈನಾನ್ಷಿಯಲಿ. ಯಾಕೆಂದರೆ ಪ್ರತಿ ಸ್ಟೇಟಲ್ಲೂ ಒಂದೊಂದು ಎಲೆಕ್ಷನ್ನು, ಬೈ ಎಲೆಕ್ಷನ್ನು, ಬಾಡಿ ಎಲೆಕ್ಷನ್ನು, ಲೋಕಲ್ ಬಾಡಿ ಎಲೆಕ್ಷನ್ನು ಎಲ್ಲ ಆ ಥರ ನಡೀತಾ ಇರ್ತದೆ. ಎಲೆಕ್ಷನ್ ಕಮಿಷನ್ಗೆ ಸೆಂಟ್ರಲ್ ಗೌರ್ಮೆಂಟ್ನವರೇ ದುಡ್ಡು ಕೊಡಬೇಕು, ನಮ್ಮ ದುಡ್ಡುಗಳೇ ಅವ್ರಿಗೆ ಹೋಗ್ತಾ ಇರ್ತದೆ. ಅದೊಂದು ಅವ್ರ ಉದ್ದೇಶ ಇರ್ಬೋದು. ಬಟ್ ಇದನ್ನು ಎಲ್ಲರನ್ನೂ ಅಭಿಪ್ರಾಯ ತೊಗೊಂಡು ಇದು ಏನು ಈಗಲೇ ಮಾಡೋ ಅಂಥದ್ದು ಕಾರ್ಯಕ್ರಮ ಅಲ್ಲ, ಅದೇ ಬಿಲ್ ಅಲ್ಲ ಇದು. ಎಲ್ಲರನ್ನೂ ಒಪಿನಿಯನ್ ತೊಗೊಂಡು ಇದು ಸಾಧಕ ಬಾಧಕಗಳು ಯೋಚನೆ ಮಾಡಬೇಕು. ಏನಾದರೂ ಕೆಲವೊಂದು ನ್ಯೂನ್ಯತೆಗಳಿದ್ದರೆ ಅದನ್ನು ಸರಿಪಡಿಸಿ ಮುಂದೆ ಹೋಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಸಾಧ್ಯ ಇದೆ. ನರೇಂದ್ರ ಮೋದಿಯವರು ಮೊದಲು ಗುಜರಾತ್ನಲ್ಲಿ ಮುಖ್ಯಮಂತ್ರಿಯಾಗಿ ಎಷ್ಟು ವರ್ಷಗಳ ಕಾಲ ಆಡಳಿತ ನಡೆಸಿದ್ರು. ಮತ್ತು ಈಗ ಭಾರತ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಎರಡನೇದು ಯಶಸ್ವಿಯಾಗಿ ನಡೆಸಿ ಮುಂದೆ ಮೂರನೇ ಪ್ರಧಾನಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಅವ್ರಿಗೆ ನಾವು ಪ್ರಜೆಗಳೆಲ್ಲ ಸೇರಿ ಅವ್ರು ಮಾಡ್ತಾ ಇರೋದು ಪ್ರತಿಯೊಂದು ನಮಗೋಸ್ಕರ ಮಾಡ್ತಾಯಿದ್ದಾರೆ, ಅವ್ರಿಗೋಸ್ಕರ ಮಾಡ್ತಾಯಿಲ್ಲ. ಒನ್ ನೇಷನ್ ಒನ್ ಇದು ಎಲೆಕ್ಷನ್ನು ಒಳ್ಳೆಯ ಅಭಿಪ್ರಾಯದಿಂದನೇ ಮಾಡ್ತಾ ಇರೋದು. ಪ್ರತಿಯೊಬ್ಬರು ಅವ್ರಿಗೆ ಸಹಕಾರ ಕೊಡಬೇಕು. ಸಹಕಾರ ಕೊಟ್ಟರೆ ನೋಡಿ, ಭಾರತ ದೇಶ ಇನ್ನು ಮುಂದೆ ವಿಶ್ವಗುರು ಆಗೋ ಮಟ್ಟದಲ್ಲಿರುವಾಗ ಇದು ಒಳ್ಳೆಯ ಅಭಿಪ್ರಾಯ. ಸರ್, ಆದರೆ ಕಷ್ಟಗಳು ಹಾಗೆ ಇದೆ ಅಂತಂದರೆ ಈಗ ಆಂಧ್ರದಲ್ಲಿ ನಾವು ನೋಡೋದಾದರೆ ಈ ಹಿಂದೆ ಒಂದು 4-5 ತಿಂಗಳ ಹಿಂದೆ ನಡೆದಿರುವಂಥದ್ದು ಎಲೆಕ್ಷನ್ಗಳು ಈಗ ಮತ್ತೆ ನಾವು ಅವ್ರನ್ನ 5ನೇ ವರ್ಷಕ್ಕೆ ನಮ್ಮ ರಾಜ್ಯಗಳಲ್ಲೆಲ್ಲ ಆಗಲೇ 1 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಕಷ್ಟ ಆಗಲ್ವಾ ಅಂತ ಎಲ್ಲ ರಾಜ್ಯಕ್ಕೂ ಅಟ್ ಎ ಟೈಮ್ ಎಲೆಕ್ಷನ್ ಮಾಡೋದ್ರಿಂದ? ಏನು ಕಷ್ಟ ಆಗಲ್ಲ ಮೇಡಮ್. ನೋಡಿ, ರಾಮ ಮಂದಿರ ಕಟ್ಟೋಕ್ಕೆ ಸಾವಿರಾರಲ್ಲ ಕೋಟ್ಯಾಂತರ ಜನ ಕಟ್ಟೋಕ್ಕಾಗಲ್ಲ, ಅದು ಮಾಡೋಕ್ಕಾಗಲ್ಲ. ನಮ್ಮವರೇ, ನಾನು ಹೇಳ್ತಾ ಇರೋದು, ನಮ್ಮ ಒಂದು ಧರ್ಮದವರೇ ಹೇಳ್ತಾಯಿದ್ರು ಕಟ್ಟೋಕ್ಕಾಗಲ್ಲ ಅಂತ. ನಡೆಸಲಿಲ್ವಾ? ಪ್ರಧಾನಮಂತ್ರಿ ಆದಂಥ ಮೋದಿಯವರು ಇವತ್ತು ನಮಗೆ ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ. ಎಲ್ಲ ಇಡೀ ದೇಶದಲ್ಲಿ, ಎಷ್ಟು ಪ್ರಪಂಚದಲ್ಲಿ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಅವ್ರು ಮಾಡೇ ಮಾಡ್ತಾರೆ ಅನ್ನೋ ಇದು ನನಗೆ ಕಾನ್ಫಿಡೆನ್ಸ್ ಇದೆ. ನೋಡಿದ್ರಲ್ಲ ಜನ ಯಾವ ರೀತಿ ಎಲ್ಲ ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇದ್ರು ಅಂತ ಹೇಳಿ. ಸಾಧಕ ಬಾಧಕಗಳು ಜಾಸ್ತಿ ಇದೆ, ಅದನ್ನೆಲ್ಲಾನು ಕೇಳಿಕೊಂಡು ಮೋದಿಯವರು ನಿರ್ಧಾರ ಪಡಿಬೇಕಾಗತ್ತೆ. ಎಲ್ಲ ರಾಜ್ಯಗಳ CMನ ಕೂರಿಸಿ ಅವ್ರ ಹತ್ರ ಒಂದು ಸಭೆ ಮಾಡಿ ಘೋಷಣೆ ಮಾಡಬೇಕಿತ್ತು ಅನ್ನೋರು ಕೆಲವರ ವಾದ ಆಗಿದೆ. ಇದು ನಿಜಕ್ಕೂ ಸ್ವಲ್ಪ ಕಷ್ಟ ಇದೆ ಅನ್ನೋರು ಕೆಲವರು ಹೇಳ್ತಾ ಇದ್ರೆ, ಇನ್ನೂ ಕೆಲವರು ಇದು ಮೋದಿಯವ್ರಿಗೆ ಸಾಧ್ಯ ಆಗತ್ತೆ, ಅವರು ಮಾಡೇ ಮಾಡ್ತಾರೆ ಅಂತ ಸಹ ಹೇಳ್ತಾ ಇದ್ರು. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪವನ್ ಕುಮಾರ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.